ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜ್ಞಾನ ಕನ್ನಡ ಕ್ಲಾಸಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಕಂಪ್ಯೂಟರ್ ಪ್ರಬಂಧ. ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕಂಪ್ಯೂಟರ್ ಪ್ರಬಂಧ ನೋಡೋಣ ಬನ್ನಿ. ಪೀಠಿಕೆ: ಕಂಪ್ಯೂಟರ್ ಎಂಬುದು ಈಗಿನ ಕಾಲದಲ್ಲಿ ಕಷ್ಟಕರವಾದ ಕೆಲಸಗಳನ್ನು ಸುಲಭದ ವಿಧಾನದಲ್ಲಿ ಮಾಡಲು ಸಹಾಯ ಮಾಡುವ ಉಪಯುಕ್ತ ಸಾಧನ ಆಗಿದೆ. ಕಂಪ್ಯೂಟರ್ಗೆ ಇನ್ನೊಂದು ಹೆಸರು ಗಣಕಯಂತ್ರ ಎಂದು ಕರೆಯುತ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ಇದನ್ನು ಬಳಕೆಗೆ ತಂದವರು. ಕಂಪ್ಯೂಟರ್ ತುಂಬಾ ವೇಗವಾಗಿ ಮತ್ತು ನಿಖರವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತದೆ. ವಿವರಣೆ: ಮನುಷ್ಯನು ಅಭಿವೃದ್ಧಿಪಡಿಸಿದ ಯಂತ್ರ ಕಂಪ್ಯೂಟರ್. ಇದನ್ನು ಮಾನವನ ಮೆದುಳಿಗೆ ಹೋಲಿಸಲಾಗುತ್ತದೆ. ಸಂಕಲನ, ವ್ಯವಕಲನ, ಗಣಕಯಂತ್ರ, ಭಾಗಾಕಾರದಂತಹ ಲೆಕ್ಕಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಪ್ರಪಂಚದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಉದಾಹರಣೆ: ಶಾಲೆ, ಕಾಲೇಜು, ಬ್ಯಾಂಕುಗಳು, ಆಸ್ಪತ್ರೆ, ರೈಲು ನಿಲ್ದಾಣ ಮತ್ತು ವಿಮಾನ ನಿಲ್ದಾಣ ಮುಂತಾದ ಕಡೆ. ಕಂಪ್ಯೂಟರ್ ಒಂದೇ ಸೆಕೆಂಡಿನಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತದೆ. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡೇಟಾವನ್ನು ಸಂಗ್ರಹಿಸಿಡಬಹುದು. ಕಂಪ್ಯೂಟರ್ನಿಂದಾಗುವ ಉಪಯೋಗಗಳು: ಪ್ರತಿಯೊಂದು ಬಿಲ್ಗಳನ್ನು ಕಂಪ್ಯೂಟರ್ ಮೂಲಕ ಪಾವತಿಸಬೇಕು. ಶಾಪಿಂಗ್ ಮಾಲ್ಗಳಲ್ಲಿ ಮತ್ತು ಆನ್ಲೈನ್ಗಳಲ್ಲಿ ಶಾಪಿಂಗ್ ಮಾಡಬಹುದು. ಇಮೇಲ್ ಸಂದೇಶ ಕಳುಹಿಸಬಹುದು. ಮಕ್ಕಳು ಶಾಲೆಯ ಪ್ರಾಜೆಕ್ಟ್ ಕೆಲಸದಲ್ಲಿ ಇದನ್ನು ಬಳಕೆ ಮಾಡಬಹುದು. ಪುಸ್ತಕಗಳು ಮತ್ತು ಸುದ್ದಿ ಪತ್ರಿಕೆಗಳನ್ನು ಮುದ್ರಿಸುವುದರಲ್ಲಿ ಕಂಪ್ಯೂಟರ್ ಹೆಚ್ಚು ಅವಶ್ಯಕವಾಗಿದೆ. ಇಮೇಲ್ ಸಂದೇಶ ಕಳಿಸಬಹುದು. ಮಕ್ಕಳು ಶಾಲೆಯ ಪ್ರಾಜೆಕ್ಟ್ ಕೆಲಸದಲ್ಲಿ ಇದನ್ನು ಬಳಕೆ ಮಾಡಬಹುದು. ಪುಸ್ತಕಗಳು ಮತ್ತು ಸುದ್ದಿ ಪತ್ರಿಕೆಗಳನ್ನು ಮುದ್ರಿಸುವಲ್ಲಿ ಕಂಪ್ಯೂಟರ್ ಹೆಚ್ಚು ಅವಶ್ಯಕವಾಗಿದೆ. ರೋಗಿಗಳ, ವೈದ್ಯರ ಇತಿಹಾಸ ತಿಳಿಯಲು ಸಹ ಕಂಪ್ಯೂಟರ್ ಬಳಕೆ ಈಗ ಡಾಕ್ಟರ್ಗಳು ಸಹ ಮಾಡುತ್ತಿದ್ದಾರೆ. ಉಪಸಂಹಾರ: ಈ ಯುಗವನ್ನು ಕಂಪ್ಯೂಟರ್ ಯುಗ, ಆಧುನಿಕ ಯುಗ, ತಂತ್ರಯುಗ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ ಮನುಷ್ಯನಿಗೆ ತುಂಬಾ ಉಪಯೋಗ. ಪ್ರತಿಯೊಬ್ಬರ ಮನೆಯಲ್ಲಿ ಕಂಪ್ಯೂಟರ್. ಚಿಕ್ಕ ಮಕ್ಕಳಿಂದ ಮತ್ತು ವಯಸ್ಸಾದವರು ಕಂಪ್ಯೂಟರ್. ಇದು ಎಲ್ಲರಿಗೂ ಅವಶ್ಯಕ ಮತ್ತು ಉಪಯುಕ್ತವಾದ ಯಂತ್ರವಾಗಿದೆ ಅಂತ ಹೇಳ್ತಾ, ನಿಮಗೂ ಕೂಡ ಇವತ್ತಿನ ಈ ಒಂದು ಕಂಪ್ಯೂಟರ್ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.